ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸನಿಬಿ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಎಲ್ಲನೂ ಎಷ್ಟು ಮೇಂಟೈನ್ ಮಾಡಿದ್ರು ಆಗ್ತಿರುತ್ತೆ ಅದು. ಸೊ ಇಗ್ನೋರ್ ದಿಸ್ ಒನ್ ಅಷ್ಟೇ. ನಾವಿವತ್ತು ಮನೆಯಲ್ಲೇ ಬಳಸ್ಬೋದಾದ ಸುಲಭ ಮತ್ತು ಸೇಫ್, ನ್ಯಾಚುರಲ್ ಆ್ಯಂಡ್ ಸೇಫ್ ಆಗೂ ಇರಬೇಕು, ಹಾಗೆ ಸ್ಕಿನ್ಗೂ ಒಳ್ಳೇದಾಗಬೇಕು, ಆ ಥರ ಟಿಪ್ನ ಹೇಳ್ಕೊಡಕ್ಕೆ ಬಂದಿದ್ದೀನಿ. ಸೊ ಏನಪ್ಪ ವಿಷಯ ಅಂತಂದರೆ, ನಮ್ಮ ಸ್ಕಿನ್ನು ಯಾವಾಗಲೂ ಇವಾಗ ಒಂಚೂರು ಹೊರಗಡೆ ಬಿಸಿಲಿಗೆ ಹೋಗಿ ಬಂದರೆ ಸಾಕು ಟ್ಯಾನ್ ಆಗ್ತಿರ್ತೀವಿ. ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಬಂದರೆ, ಮತ್ತು ಡಲ್ ಸ್ಕಿನ್ ಆಗಿರುತ್ತೆ. ಮೇನ್ ಇಂಪಾರ್ಟೆಂಟ್ ಡಲ್ ಸ್ಕಿನ್ನು, ಬ್ಲ್ಯಾಕ್ ಹೆಡ್ಸ್ ಇರ್ತಾವಲ್ವ ಈ ಮೂಗ್ ಮೇಲೆ ಇಲ್ಲೆಲ್ಲನೂ, ಈ ಕಡೆಗೆಲ್ಲನೂ ಬ್ಲ್ಯಾಕ್ ಹೆಡ್ಸ್ ಇರ್ತಾವಲ್ವ, ಅಂಥವ್ರಿಗೆ ನಿಜವಾಗ್ಲೂ ಫಸ್ಟು ಮುಖ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಸೊ ನೀವು ಮುಖನ ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ ಬ್ರ್ಯಾಂಡೆಡ್ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ. ಸೊ ಮನೇಲೇ ಸಿಗೋ ದಿನ ಬಳಸೋ ಪದಾರ್ಥಗಳನ್ನು ಬಳಸ್ಕೊಂಡು ನಿಮ್ಮ ಮುಖನ ಗ್ಲೋಯಿಂಗಾಗೂ ಇಟ್ಕೋಬೋದು. ಸೊ ಏನಪ್ಪ ಅಂತಂದರೆ ನೋಡೋಣ. ಕೆಲವೊಬ್ಬರು ಈವ್ನಿಂಗ್ ಟೈಮ್ ಅಷ್ಟೇ ಮುಖ ತೊಳಿತಾರೆ. ಇವಾಗ ಈವ್ನಿಂಗ್ ಟೈಮ್ ತೊಳೆದ್ಬಿಟ್ಟು ಆಲ್ಮೋಸ್ಟಲ್ಲೂ ಇವಾಗ ಕೆಲವೊಬ್ಬರು ಮಲ್ಕೊಳ್ಳೋ ಟೈಮಲ್ಲಿ ಸ್ಕಿನ್ ಕೇರ್ ರೂಟೀನು ಫಾಲೋ ಮಾಡ್ತಿರೋರು ಆದರೆ ಅವರು ಮೇಂಟೈನ್ ಮಾಡ್ತಾರೆ. ನೈಟ್ ಟೈಮ್ ಫೇಸ್ ವಾಶ್ ಮಾಡೋದಾಗಿರ್ಬೋದು, ಆ ಥರ ಫೇಸ್ ವಾಶ್ ಮಾಡ್ಕೋಬೇಕು. ದಿನ ನೈಟ್ ಟೈಮು ಮಲ್ಗೋದಿಕ್ಕೂ ಮುಂಚೆನೇ ಮುಖನ ಚೆನ್ನಾಗಿ ತೊಳಿಬೇಕು. ಮಾಯ್ಶ್ಚರೈಸರ್ ಮೇಂಟೈನ್ ಮಾಡಬೇಕು ಫಸ್ಟ್ ಒನ್ನು. ಇವಾಗ ಸಾಯಂಕಾಲ ಟೈಮ್ ಮುಖ ತೊಳಿತಾರೆ, ತೊಳೆದಿರೋ ಮುಖಕ್ಕೇನೆ ಇನ್ನೇನು ಮಲ್ಕೊಂಡ್ಬಿಡ್ತೀವಲ್ವ ಬಿಡು ಅಂದ್ಕೊಂಡು ಕೇರ್ಲೆಸ್ ಮಾಡಿಬಿಟ್ಟು ಮುಖ ತೊಳಿದಂಗೆನೇ ಹಂಗೆ ಮಲಗಿಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ, ಸಾಯಂಕಾಲ ತೊಳೆದಿರೋ ಮುಖನೂ ಅವಾಗೆಲ್ಲ ಸ್ವೆಟ್ಟೆಲ್ಲ ಆಗಿರ್ತಾರಲ್ವ, ಆ ಸ್ವೆಟ್ನೆಸ್ ಎಲ್ಲ ಹಂಗೆ ಇರುತ್ತೆ, ಹಂಗೆ ಮಲ್ಕೊಂಡ್ಬಿಡ್ತಾರೆ. ಅದು ದಿಂಬು ಬೆಡ್ಶೀಟ್ ಕವರ್ನೂ ಚೇಂಜ್ ಮಾಡ್ತಾ ಇರಬೇಕು ವೀಕ್ಲಿ ಒನ್ಸ್ ಟೈಮು. ಅದರಿಂದನೂ ಸ್ಕಿನ್ನೆಲ್ಲ ಡಲ್ ಆಗೋದಾಗಿರ್ಬೋದು. ಇವಾಗ ಪಿಂಪಲ್ಸ್ ಎಲ್ಲ ಆಗುತ್ತಲ್ವ, ಆಲ್ಮೋಸ್ಟ್ ಅಲ್ಲೂ ಇದರಿಂದನೇ ಸಮಸ್ಯೆ ಬರೋದು. ಈ ಬೆಡ್ಶೀಟ್ ಚೇಂಜ್ ಮಾಡದೇ ಇರ್ಬೋದು, ಮತ್ತು ಫೇಸ್ನ ನೀಟಾಗಿ ತೊಳೆಯದೇ ಇದ್ರೂ ಇದನ್ನೆಲ್ಲ ನೀಟಾಗಿ ಫಾಲೋ ಅಪ್ ಮಾಡಿ. ಆಲ್ಮೋಸ್ಟ್ ಅಲ್ಲಿ ನಿಮಗೆ ಏನು ಮೇಂಟೈನ್ ಮಾಡ್ತಿದ್ರು ನಾರ್ಮಲಾಗಿ ಮುಖ ತೊಳೆದು ಹೊರಗಡೆ ಹೋಗ್ಬೇಕಾದ್ರೆ ಬರೀ ಸನ್ಸ್ಕ್ರೀನ್ ಅಷ್ಟೇ ಯೂಸ್ ಮಾಡಿದ್ರು ಸಾಕು, ಏನೇನು ಎಫೆಕ್ಟ್ ಆಗಲ್ಲ, ನಿಮ್ಗೆ ಪಿಂಪಲ್ಸು ಬರಲ್ಲ. ಈ ಥರ ರುಟೀನ್ನ ಸ್ಟಾರ್ಟ್ ಮಾಡ್ಕೋಬೋದು. ಇದು ವೀಕ್ಲಿ 2 to 3 ಟೈಮ್ಸ್ ಮಾಡ್ಕೊಂಡ್ರೂ ಪ್ರಾಬ್ಲಮ್ ಇಲ್ಲ, ಡೈಲಿ ಮಾಡ್ಕೊಂಡ್ರೂ ಪ್ರಾಬ್ಲಮ್ ಇಲ್ಲ, ಯಾವುದೇ ಥರದ್ದು ಪ್ರಾಬ್ಲಮ್ಮು ಆಗಲ್ಲ ಇದರಿಂದ. ಸೊ ಏನಪ್ಪ ಅದು ಅಂತಂದರೆ, ಇವಾಗ ಆಲ್ಮೋಸ್ಟಲ್ಲೂ ಎಲ್ಲರೂ ಮನೆಯಲ್ಲೂ ಕಡಲೆ ಹಿಟ್ಟಿರುತ್ತೆ. ಸೊ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ತೊಗೊಳ್ಳಿ. ಇನ್ನು ಹಾಲಂತೂ ನಾರ್ಮಲ್ ಎಲ್ಲರೂ ಮನೆಯಲ್ಲೂ ಇರುತ್ತೆ, ಅದೂ ಪ್ಲಸ್ ಹಾಲು ತೊಗೊಳ್ಳಿ. ಒಂದು ಚಿಕ್ಕ ಲೋಟದಷ್ಟು ಇಷ್ಟ ಆಗೋಷ್ಟು, ನಿಮ್ಮ ಸ್ಕಿನ್ಗೆ ಎಷ್ಟು ಅಬ್ಸರ್ವ್ ಆಗುತ್ತೋ ಅದರಷ್ಟು ನಿಮ್ಗೆ ಗೊತ್ತಾಗುತ್ತೆ ಆಗಲೇ ನೀವು ಮಾಡ್ಕೊಳ್ಳುವಾಗ. ಸೊ ಹಾಲು ಮತ್ತು ಕಡಲೆ ಹಿಟ್ಟು ತೊಗೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪನ ಫಸ್ಟು ಹಾಲು ಮತ್ತು ಕಡಲೆ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 to 3 ಮಿನಿಟ್ಸ್ ಬಿಡಿ ಅದನ್ನು. ಆಮೇಲೆ ಹನಿ ಹಾಕಿ ಜೇನುತುಪ್ಪ ಆ್ಯಡ್ ಮಾಡಿ, ಅದಕ್ಕೆ ಜೇನುತುಪ್ಪನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ನೀಟಾಗಿ ಬ್ರಷ್ ಬರುತ್ತಲ್ವ, ಇವಾಗ ಮೇಕಪ್ ಬ್ರಷ್ ಎಲ್ಲನೂ ಅದರಿಂದ ನೀಟಾಗಿ ಇಲ್ಲೆಲ್ಲ ಡಾರ್ಕ್ ಸರ್ಕಲ್ ಅಪ್ಲೈ ಮಾಡಿ, ಫೇಸ್ ತುಂಬ ಎಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು 3 to 5 ಮಿನಿಟ್ಸ್ ಬಿಡಿ ಸಾಕು, ಜಾಸ್ತಿ ಹೊತ್ತೇನು ಬೇಕಾಗಲ್ಲ. ಮತ್ತು ಮುಖ ತೊಳೆಯೋವಾಗ ರಬ್ ಮಾಡಿ ಚೆನ್ನಾಗಿ ಹಿಂಗೆ ಸರ್ಕಲ್ ವೈಸು ಮತ್ತು ಆಪೋಸಿಟ್ ಸರ್ಕಲ್ ವೈಸು ರಬ್ ಮಾಡಿಕೊಂಡು, ಮತ್ತು ಹಿಂಗೆ ಅಪ್ಪರ್ ವೈಸ್ ಹಿಂಗೆ ರಬ್ ಮಾಡ್ಕೊಳ್ಳಿ. ಈ ಥರ ರಬ್ ಮಾಡಿಕೊಂಡು ಈ ಥರ ಎಲ್ಲ ರಬ್ ಮಾಡಿಕೊಂಡು ಸ್ಕ್ರಬ್ ಮಾಡಿ ಮುಖನ ತೊಳೀರಿ. ನೀಟಾಗಿ ಎಲ್ಲ ಸ್ಕ್ರಬ್ ಮಾಡಿಬಿಟ್ಟು ಒಂದು 5 to 10 ಮಿನಿಟ್ಸ್ ಬಿಟ್ಬಿಟ್ಟು 3 to 5 ಮಿನಿಟ್ಸ್ ಆದರೂ ಓಕೆ, ಅದು ಜಾಸ್ತಿ ಹೊತ್ತು 10 ಮಿನಿಟ್ಸ್ ಬಿಟ್ಟರು ಏನೂ ಪ್ರಾಬ್ಲಮ್ ಇಲ್ಲ. ಸೊ ಬಿಟ್ಟು ವಾಪಸ್ ಫೇಸ್ ವಾಶ್ ಮಾಡ್ತಿರ್ತೀವಲ್ವ, ಒಂದು ಸ್ವಲ್ಪ ತಣ್ಣೀರು ತೊಗೊಳ್ಳಿ. ಫಸ್ಟು ತಣ್ಣಗಿರೋ ನೀರು ತೊಗೊಂಡ್ಬಿಟ್ಟು ಮುಖಕ್ಕೆ ಸುಮ್ಮನೆ ಹಿಂಗೆ ಎರಚ್ಕೊಂಡು ಮತ್ತೆ ಒಂದು ಸತಿ ಹಿಂಗೆ ಈ ಥರ ಎಲ್ಲ ರಬ್ ಮಾಡಿಕೊಂಡು ನೀಟಾಗಿ ಇಲ್ಲೆಲ್ಲನೂ ಹಿಂಗೆ ಈ ಥರ ಎಲ್ಲ ನೀಟಾಗಿ ರಬ್ ಮಾಡ್ಕೊಂಡ್ಬಿಟ್ಟು ಉಗುರು ಬೆಚ್ಚಗಿರ್ತಾವಲ್ವ, ಅದೇ ಥರ ಆ ನೀರಲ್ಲಿ ಮುಖನ ತೊಳೀರಿ ನೀಟಾಗಿ. ತೊಳೆದ್ಬಿಟ್ಟು ಅಷ್ಟೇ, ಇನ್ನೇನು ಇಲ್ಲ. ಸೊ ಅಷ್ಟೇ, ಈ ಟಿಪ್ನ ನೀವು ಮಾಡೋದ್ರಿಂದ ಮುಖ ಚೆನ್ನಾಗಿ ಗ್ಲೋ ಬರುತ್ತೆ. ಒಂದು ವೀಕಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ನಿಮ್ಗೆ. ಆಲ್ಮೋಸ್ಟ್ ಅಲ್ಲೂ ಟ್ಯಾನ್ ಇರುತ್ತಲ್ವ ಮುಖದ ಮೇಲೆ, ಏನೇನು ಟ್ಯಾನ್ ಇರುತ್ತೋ ಟ್ಯಾನ್ ಎಲ್ಲ ರೆಡ್ಯೂಸ್ ಆಗುತ್ತೆ ಡೇ ಬೈ ಡೇ. ಈ ಟಿಪ್ನ ನೀವು ಒಂದು ವಾರದವರೆಗೂ ಕಂಟಿನ್ಯೂಸ್ ಆಗಿ
ಅಂದರೆ ಇವಾಗ ನೈಟ್ ಟೈಮ್ ಆಗಿರ್ಬೋದು, ಡೇ ಟೈಮ್ ಆಗಿರ್ಬೋದು, ಯಾವಾಗಾದರೂ ಮಾಡಿ ನೀವು ಬೇಕಾದರೆ ನಿಮ್ಗೆ ಟೈಮ್ ಸಿಕ್ಕಾಗ. ಒಂದು ವಾರದವರೆಗೂ ಕಂಟಿನ್ಯೂಸ್ ಆಗಿ ಮಾಡಿ ನೋಡಿ. ಡೈಲಿ ಟ್ಯಾನ್ ಕೂಡ ರೆಡ್ಯೂಸ್ ಆಗ್ತಾ ಹೋಗುತ್ತೆ ನಿಮ್ಮ ಸ್ಕಿನ್ ಮೇಲೆ. ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ. ನಿಮ್ಗೆ ಬರೀ ಫೇಸ್ಗಂತ ಅಷ್ಟೇ ಅಲ್ವಾ, ಹ್ಯಾಂಡ್ಸ್ ವೈಸು ಎಲ್ಲ ಅಪ್ಲೈ ಮಾಡ್ಕೋಬೋದು. ಬೇಡಿ. ಸೆಕೆಂಡ್ ಟಿಪ್ ಒಂದು ಹೇಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ಫೇಸ್ಗೆ ಆಗಿರುತ್ತೆ. ಇದು ಬಂದುಬಿಟ್ಟು ನನ್ನ ಫೇವ್ರೇಟು. ಸೊ ಯಾಕಪ್ಪ ಅಂತಂದರೆ ನಾನು ಇದನ್ನು ವೀಕ್ಲಿ 2 to 3 ಟೈಮ್ಸ್ ಮಾಡ್ಕೋತೀನಿ. ಯಾವಾಗಲೂ ಮಾಡ್ಕೋತಾ ಇರ್ತೀನಿ. ನನಗೆ ಯಾವಾಗ ಡಲ್ ಸ್ಕಿನ್ ಅನಿಸ್ಬಿಡುತ್ತೋ ಮಾಡ್ಕೋತಾನೆ ಇರ್ತೀನಿ ಅವಾಗೆಲ್ಲನೂ. ಸೊ ನೀವು ಫಾಲೋ ಮಾಡಿ ಇದನ್ನು. ನಿಜವಾಗ್ಲೂ ಬೆಸ್ಟ್ ಅಂದರೆ ಫಸ್ಟ್ ಅಟೆಂಪ್ಟ್ಗೆನೇ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಇದಂತೂ. ಸೊ ಯಾವುದೋ ಟಿಪ್ಪು ಎಕ್ಸ್ಪರಿಮೆಂಟ್ ಸಮೇತ ತೋರಿಸ್ತೀನಿ. ಇದು ನಂದು ವೀಕ್ಲಿ ನೈಟು ಸ್ಕಿನ್ ಕೇರ್ ರೂಟೀನ್ಗೆ ಸೇರುತ್ತೆ ಇದು ಒಂದು. ಸೊ ಯಾವುದೋ ಟಿಪ್ ಅಂತ ನೋಡೋಣ ಬನ್ನಿ. ಈ ಟಿಪ್ ಬಂದುಬಿಟ್ಟು ಬ್ಲ್ಯಾಕ್ ಹೆಡ್ಸ್ ಇರ್ತಾವೆ ನೋಡಿ ಇವಾಗೆಲ್ಲ, ಇಲ್ಲೆಲ್ಲ ಮೂಗ್ ಮೇಲೆಲ್ಲ ಹತ್ರ ಮತ್ತು ಇಲ್ಲೆಲ್ಲ ಇರ್ತಾವಲ್ವಾ, ಈ ಥರ ಬ್ಲ್ಯಾಕ್ ಹೆಡ್ಸ್ ಇರೋರ್ಗಂತೂ ನಿಜವಾಗ್ಲೂ ಫಸ್ಟ್ ರಿಸಲ್ಟ್ ಕೊಡುತ್ತೆ. ಇದಂತೂ ಫಸ್ಟ್ ಅಟೆಂಪ್ಟಲ್ಲೇ ರಿಸಲ್ಟ್ ಕೊಡುತ್ತೆ. ಸೊ ಯಾವುದಾ ಟಿಪ್ಪು ಅಂತ ನೋಡೋಣ ಬನ್ನಿ. ಕೂಡ ನೀವು ಹೆಣ್ಮಕ್ಳಾದರೂ ಟ್ರೈ ಮಾಡ್ಬೋದು, ಗಂಡು ಮಕ್ಕಳಾದರೂ ಟ್ರೈ ಮಾಡ್ಬೋದು, ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಸೊ ಇವತ್ತು ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಅಪ್ಲೈ ಮಾಡ್ತಿದ್ದೆ, ಅದಕ್ಕೆ ವಿಡಿಯೋ ಶೇರ್ ಮಾಡೋಣ ಅಂತ ಬಂದೆ ನಾನು ನಿಮ್ಮ ಹತ್ರಕ್ಕೆ. ಸೊ ಏನಪ್ಪ ವಿಷಯ ಅಂತಂದರೆ, ನಾನಿವಾಗ ಆಲ್ರೆಡಿ ಫೇಸ್ ವಾಶ್ ಮಾಡಿ ಬಂದಿದ್ದೀನಿ ಫಸ್ಟ್ಗೆನೇ. ಸೊ ಯಾರೂ ಭಯ ಬಿಡಬೇಡಿ, ನನ್ನ ನ್ಯಾಚುರಲ್ ಸ್ಕಿನ್ ನೋಡಿಬಿಟ್ಟು. ಸೊ ಇದಕ್ಕೆ ಬೇಕಾಗಿರೋ ವಸ್ತು ಏನಪ್ಪ ಅಂತಂದರೆ, ನಾನಿಲ್ಲಿ ಕಾಫಿ ಪೌಡ್ರ್ ತೊಗೊಂಡಿದ್ದೀನಿ ನೋಡಿ. ನಾನಿಲ್ಲಿ ಕಾಫಿ ಪೌಡ್ರ್ ತೊಗೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಾಫಿ ಪೌಡ್ರ್ ತೊಗೊಂಡಿದ್ದೀನಿ. ಮತ್ತು ಒಂದು ಹಾಫ್ ಲೆಮನ್ ತೊಗೊಂಡಿದ್ದೀನಿ ನಾನು. ಮತ್ತು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ, ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನಾನಿಲ್ಲಿ. ಸೊ ಇದೇನಪ್ಪ ಅಂತಂದರೆ, ಕಾಫಿ ಪೌಡ್ರ್ ಇರುತ್ತಲ್ವ, ಅದಕ್ಕೆ ಒಂದು ಹಾಫ್ ಲೆಮನ್ ಆಗೋಷ್ಟು ನೋಡಿ, ಲೆಮನ್ನ ಹಿಂಡ್ಕೋಬೇಕು ಚೆನ್ನಾಗಿ. ಹಿಂಡ್ಬಿಟ್ಟು ಸೊ ಅದಕ್ಕೇನೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೊಬ್ಬರಿ ಎಣ್ಣೆನೂ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ. ಸೊ ಒಂದು ಮೇಕಪ್ ಬ್ರಷ್ ಸಿಗುತ್ತಲ್ವ ಇವಾಗ, ಆ ಮೇಕಪ್ ಬ್ರಷ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅಬ್ಸರ್ವ್ ಆಗಬೇಕು. ಆಯಿಲು ಮತ್ತು ಲೆಮನ್ನು, ಕಾಫಿ ಪೌಡ್ರು ನೀಟಾಗಿ ಅಬ್ಸರ್ವ್ ಮಾಡ್ಕೋಬೇಕು ಅದನ್ನೆಲ್ಲನೂ. ಸೊ ನೋಡಿ, ಇನ್ನೂ ಆಗಬೇಕು. ಇನ್ನೊಂಚೂರು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಸೊ ಇವಾಗ ಇದು ನೀಟಾಗಿ ಮಿಕ್ಸ್ ಆಗಿದೆ ಎಲ್ಲನೂ ನೋಡಿ. ಈ ಥರ ತಿಕ್ನೆಸ್ಸು ಕರೆಕ್ಟಾಗಿ ಬರಬೇಕು. ತೀರಾ ನೀರಾಗೂ ಇರಬಾರ್ದು ಮತ್ತು ತೀರಾ ಗಟ್ಟಿಯಾಗೂ ಇರಬಾರ್ದು. ನೋಡಿ ತಿಕ್ನೆಸ್ ಎಷ್ಟು ಕರೆಕ್ಟಾಗಿ ಬಂದಿದೆ ಇಲ್ಲಿ. ಸೊ ಇದನ್ನು ಅಪ್ಲೈ ಮಾಡ್ತಾ ಹೋಗಬೇಕು ಇವಾಗ. ಸೊ ನಾನು ಫಸ್ಟ್ ಬಂದುಬಿಟ್ಟು ಫಾರ್ಹೆಡ್ ಅಪ್ಲೈ ಮಾಡ್ತೀನಿ. ಸೊ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡಿ. ಮಾಡ್ಕೊಂಡ್ಬಿಟ್ಟು ಒಂದು ಈ ನಿಂಬೆಹಣ್ಣು ಏನು ಸ್ಕ್ವೀಸ್ ಮಾಡಿರ್ತೀವಲ್ವ,
ಅದನ್ನೇ ಅದು ಹಾಫ್ ನಿಂಬೆಹಣ್ಣು ಏನು ಸ್ಕ್ವೀಸ್ ಮಾಡಿರ್ತೀವಲ್ವ ಅದನ್ನೇ ತೊಗೊಂಡ್ಬಿಟ್ಟು ಈ ಥರ ನೀಟಾಗಿ ಸ್ಕ್ರಬ್ ಮಾಡಬೇಕು. ಈ ಥರ ಈ ಥರ ಮಾಡಿಬಿಟ್ಟು ಒಂದು 5 to 7 ಮಿನಿಟ್ಸು ರಬ್ ಮಾಡಿದ್ರೆ ಸಾಕು. ನೋಡಿ ಚೆನ್ನಾಗಿ ಈ ಥರ ರಬ್ ಮಾಡಿಬಿಟ್ಟು ದೆವ್ವದ ಥರ ಕಾಣಿಸ್ತಾ ಇದ್ದೀನ. ನೋಡಿ ಚೆನ್ನಾಗಿ ಈ ಥರ ಸ್ಕ್ರಬ್ ಮಾಡಿದ್ಮೇಲೆ ಬ್ಲ್ಯಾಕ್ ಹೆಡ್ಸ್ ಏನಿರ್ತಾವಲ್ವ ಅಲ್ಲೊಂಚೂರು ಜಾಸ್ತಿ ಮಾಡ್ಕೋಬೇಕು. ಈ ಥರ ಮತ್ತಿಲ್ಲೂ ಬ್ಲ್ಯಾಕ್ ಹೆಡ್ಸ್ ಇರ್ತವೆ. ಈ ಥರ ಮಾಡಿಬಿಟ್ಟು ಅಂದರೆ ತುಟಿನ ಮಡ್ಚ್ಕೊಂಡು ಈ ಥರ ಮಾಡಿಕೊಂಡ್ರೆ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಪೋರ್ಸ್ಗೆ ಓಪನ್ ಆಗಿ ಬರ್ತವೆ ಹೊರಗಡೆ. ಸೊ ಇಲ್ಲಿ ಮೂಗಿನ ಮೇಲೆ ಕೂಡ ಮಾಡ್ಕೋಬೇಕು. ಈ ಎಡ್ಜ್ ಇರುತ್ತಲ್ವ ಲೆಮನ್ದು ಅದರ ಸಹಾಯದಿಂದ ಇಲ್ಲಿ ನೋಡಿ ಈ ಥರ ಮಾಡ್ಕೋಬೇಕು. ಈ ಥರ ನೋಡಿ ಎಂಡ್ ಬರುತ್ತಲ್ವ ಅದು ಆಟೋಮೆಟಿಕ್ಕಾಗಿ ಈ ಥರ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಟಿಶ್ಯೂಯಿಂದ ಒರೆಸ್ಕೋಬೇಕು. ಸೊ ನಿಮಗೆ ಕಂಫರ್ಟಬಲ್ ಆಗುತ್ತೆ ಅಂತಂದರೆ ಇನ್ನೂ ಅದು ಹಸಿರವಾಗ್ಲೇನೇ ಟಿಶ್ಯೂಯಿಂದ ರಿಮೂವ್ ಮಾಡ್ಕೊಂಬಿಡಿ. ಇಲ್ಲ ನನಗೆ ಕಂಫರ್ಟಬಲ್ ಆಗಲ್ಲ ಅಂತ ಹೇಳ್ಬಿಟ್ರೆ ಫೇಸ್ ವಾಶ್ ಮಾಡ್ಕೊಂಬನ್ನಿ. ಸೊ ನಾನು ಇವಾಗ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ 5 ಮಿನಿಟ್ಸ್. ಸೊ ಜಸ್ಟ್ ಫೇಸ್ ವಾಶ್ ಆಯಿತು ನನಗೆ. ಸೊ ಫೇಸ್ ವಾಶ್ ಎಲ್ಲ ಆದಮೇಲೆ ನೋಡಿ ನನ್ನ ಸ್ಕಿನ್ ಯಾವ ಥರ ಗ್ಲೋ ಆಗಿದೆ ಅಂತ ಅಲ್ವಾ. ಸೊ ಇದಾಗಿತ್ತು ಇವತ್ತಿನ ನನ್ನ ಸ್ಕಿನ್ ಕೇರ್ ರೂಟೀನ್, ವೀಕ್ಲಿ ಸ್ಕಿನ್ ಕೇರ್ ರೂಟೀನ್ ಇದಾಗಿತ್ತು. ಸೊ ಅದಾದಮೇಲೆ ಒಂದು ಬೊಟ್ಟಿಟ್ಕೊಂಡ್ಬಿಟ್ರೆ ನೋಡಿ ಹೇಗಿದೆ, ಚೆನ್ನಾಗಿದೆ ಅಲ್ಲ. ಸೊ ಇಗ್ನೋರ್ ದಿಸ್ ಒನ್. ಇದಾಗಿತ್ತು ನನ್ನ ಸ್ಕಿನ್ ಕೇರ್ ರೂಟೀನ್. ಇವತ್ತು ರಾತ್ರಿನೇ ಈ ರೆಮಿಡಿನ ಎಲ್ಲರೂ ಟ್ರೈ ಮಾಡಿ ನಾಳೆ ರಿಸಲ್ಟ್ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನು ಮಾತ್ರ ಮರಿಬೇಡಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಬ್ಯೂಟಿಫುಲ್ ಫ್ರೆಂಡ್ಸ್ ಇರ್ತಾರಲ್ವ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್ ಮೈ ಬ್ಯೂಟಿಫುಲ್ ಫ್ರೆಂಡ್ಸ್. ಮಿಸ್ ಮಾಡ್ಕೋತಾ ಇರಿ ನನ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ನಿಮ್ಗೆ ಯಾವ ಥರದ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಟ್ರೈ ಮಾಡ್ತೀನಿ ಮಾಡೋದಕ್ಕೆ. ಅಲ್ಲಿವರೆಗೂ ಬಾಯ್ ಬಾಯ್.